ಕಾಡುಗೊಲ್ಲ ಸಮುದಾಯದಿಂದ ಸಣ್ಣ ಚಿತ್ತಯ್ಯಗೆ ಗೌರವ ಸಮ್ಮಾನ. ಸಣ್ಣ ಚಿತ್ತಯ್ಯಗೆ ಅಭಿನಂದನೆ ಸಲ್ಲಿಸಿದಂತ ಬೆಂಬಲಿಗರು ಸಣ್ಣ ಚಿತ್ತಯ್ಯ ದಂಪತಿಗೆ ಬೃಹತ್ ಹಾರ ಹಾಕಿ ಗೌರವ ನಮನ ಸಲ್ಲಿಸಿದ್ದಾರೆ. ಕಂಬಳಿ ಹೊದಿಸಿ ಹೂವಿನ ಹಾರ ಹಾಕಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಕಂಬಳಿ ಹೊದಿಸಿ ಹೂವಿನ ಹಾರ ಹಾಕಿ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ ಸಣ್ಣ ಚಿತ್ತಯ್ಯನವರಿಗೆ. ಸಣ್ಣ ಚಿತ್ತಯ್ಯಗೆ ಕುರಿಮರಿ ಕೊಟ್ಟಂತ ಕಾಡುಗೊಲ್ಲ ಸಮುದಾಯ. ನಮ್ಮ ಸಮುದಾಯ ರಾಜಕೀಯ ಗಾದಿ ಹಿಡಿಯಬೇಕು, ಹೀಗಾಗಿ ರಾಜಕೀಯಕ್ಕೆ ಬರುತ್ತಿದ್ದೇನೆಂದ ಸಣ್ಣ ಚಿತ್ತಯ್ಯನವರು. ಈಗ ಒಳ್ಳೆಯ ಸಮಯ ಕೂಡಿ ಬಂದಿದೆ, ಮುನ್ನುಗ್ಗೋಣ ಎಂದಿದ್ದಾರೆ. ಹೈಕಮಾಂಡ್ ನಾಯಕರು ನನಗೆ ಟಿಕೆಟ್ ಕೊಡಬೇಕು, ನನಗೆ ಒಬ್ಬ ಒಳ್ಳೆ ರಾಜಕಾರಣಿಯಾಗುವ ಆಸೆ, ಟಿಕೆಟ್ ಕೊಟ್ಟರೆ ಈ ಎಲೆಕ್ಷನ್ನಲ್ಲಿ ನನ್ನ ಗೆಲುವು ಖಚಿತ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಬಾರಿ 10 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರ್ತೇನೆ, ಆ ಒಂದು ಭರವಸೆಯನ್ನ ನಿಮಗೆ ನೀಡ್ತೇನೆ, ದಯವಿಟ್ಟು ನನಗೆ ಟಿಕೆಟ್ ನೀಡಿ ಅಂತ ಸಣ್ಣ ಚಿತ್ತಯ್ಯನವರು ಕೇಳಿಕೊಂಡಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಭಾಗದ 10 ಕ್ಷೇತ್ರಗಳು, ಈ ಭಾಗದಲ್ಲಿ 10 ಕ್ಷೇತ್ರಗಳು ಜವಾಬ್ದಾರಿ ನನ್ನ ಹೆಗಲಿನಲ್ಲಿರಲಿವೆ, ನನಗೆ ಟಿಕೆಟ್ ಕೊಡಿ ಎಂದು ಸಣ್ಣ ಚಿತ್ತಯ್ಯ ಮನವಿ ಮಾಡಿಕೊಂಡಿದ್ದಾರೆ. ಕಾಡುಗೊಲ್ಲ ಸಮುದಾಯದಿಂದ ಗೌರವ ಸಮ್ಮಾನವನ್ನ ಮಾಡಲಾಯಿತು. ಸಣ್ಣ ಚಿತ್ತಯ್ಯಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಬೆಂಬಲಿಗರು. ಹೂವಿನ ಹಾರ ಹಾಕಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಸಣ್ಣ ಚಿತ್ತಯ್ಯ ದಂಪತಿಗೆ ಬೃಹತ್ ಹಾರ ಹಾಕಿ ಗೌರವವನ್ನ ಸಲ್ಲಿಸಿದ್ದಾರೆ. ಕಂಬಳಿ ಹೊದಿಸಿ ಹೂವಿನ ಹಾರ ಯಲಗಟ್ಟೆ ಗೊಲ್ಲರಹಟ್ಟಿ, ಸಲ್ಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಯಲಗಟ್ಟಿಯ ಎಲ್ಲ ಪಾವಗಡ ತಾಲೂಕು ಜಂಗಮರಹಳ್ಳಿಯ ಗೊಲ್ಲರಹಟ್ಟಿ ಮತ್ತು ಸರ್ವ ಜನ ನಿಮ್ಮ ಅನುಯಾಯಿಯಾಗಿ ನಿಮಗಿನ್ನ ಸಣ್ಣ ಸಮಾಜದವನಾಗಿ ಇದ್ದೀನಿ, ನಾನು ಪಕ್ಷದ ಪರ ಇರ್ತೀನಿ. ಅದೇ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೀಗಾಗಲೇ ಉಪಕಾರ ಮಾಡಿದ್ದಾರೆ, ಉಪಕಾರ ಸ್ಮರಣೆ ಮಾಡಿದ್ದೀನಿ. ನನ್ನ MD ಮಾಡಿದ್ದೀರಾ ಸರ್, ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ, ನಿಮ್ಮ ಅಗ್ರೆಸಿವ್ನೆಸ್ಗೆ ಭದ್ರ ನಾನು ಮುಗಿಸ್ಕೊಡ್ತೀನಿ. ಈ ಕಾರಣದಿಂದ ನಾನು ನಿಮ್ಮ ಹೆಸರು ಉಳಿಸ್ತೀನಿ. ನಮ್ಮ ಜನಾಂಗ ತಾತನ ಕಾಲ ಮುತ್ತಾತನ ಕಾಲದಲ್ಲಿದ್ರು ಕಾಂಗ್ರೆಸ್ಗೆ ಓಟ್ ಹಾಕಿರೋರು. ಯಾವುದೋ ಒಂದು ಕಾರಣಕ್ಕೆ ಚಂದ್ರಪ್ಪನವ್ರಿಗಿನ್ನ MP ಸಿಗ್ತಿರ್ಲಿಲ್ಲ ನಮಗೆ, ಯಾವುದೋ ಒಂದು ಕಾರಣಕ್ಕೆ ನಾವೆಲ್ಲ ಚೆದರೋಗಿದ್ದೀವಿ. ನನ್ನ ಮುಖಾಂತರ ಅವ್ರನ್ನ ನಮ್ಮ ಮಾತೃಪಕ್ಷಕ್ಕೆ ತರೋಣ. ಮತ್ತು ನನ್ನಂಥ ತಳ ಸಮುದಾಯ, ಸಣ್ಣ ಸಮುದಾಯದಿಂದ ಬಂದಿದ್ದೀರಾ ಹರಿಪ್ರಸಾದ್ ಸಾಹೇಬ್ರೆ, ನಿಮ್ಮನ್ನು ಭೇಟಿ ಮಾಡಿದ್ದೀನಿ. ಈ ಮಧ್ಯ ಕರ್ನಾಟಕದ ಏಳಿಗೆಗಾಗಿ ನಾನು ಆಕಾಶಕ್ಕೆ ಏಣಿ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲ, ಈ ನೊಂದಿರ್ತಕ್ಕಂಥ ಸಮಾಜಕ್ಕೆ ದನಿಯಾಗಿ ಕೆಲಸ ಮಾಡ್ತೀನಿ. ದಯಮಾಡಿ ನನ್ನ ಮಾತೃಪಕ್ಷದವರು ನನಗೆ ಟಿಕೆಟ್ ಕೊಡಿ ಅಂತಂದೇಳಿ ವಿನಯಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಜುಂಜಪ್ಪನ ಸನ್ನಿಧಿಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.